ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಬನ್ನಿ, ಕಾಶ್ಮೀರಲ್ಲಿ ದಲಾ ಲೇಕಲ್ಲಿ ಲಕ್ಸುರಿ ಔಟ್ ಬೌಸ್ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಹೊರಗಡೆ ಸಿಟ್ ಹೌಸ್ ನೋಡಿ. ಇದು ಎಷ್ಟು ಚೆನ್ನಾಗಿ ನೋಡಿ ವುಡ್ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೇ ಶೂ ಎಲ್ಲ ಬಿಚ್ಚಿ ಒಳಗಡೆ ಹೋಗಬೇಕು. ಒಳಗಡೆ ಶೂ ಎಲ್ಲ ಹಾಕ್ಕೊಂಡು ಓಡಾಡೋಂಗಿಲ್ಲ, ಯಾಕಂದರೆ ಕಾರ್ಪೆಂಟ್ ಹಾಕಿರ್ತಾರೆ. ಇಲ್ಲಿ ನೋಡಿ ಲಿವಿಂಗ್ ರೂಮ್, ಇದು ಟಿ ವಿ ಇದೆ, ಎಲ್ಲ ಸೋಫಾದೆಲ್ಲ ಇದೆ. ನೀವು ಕಪಲ್ಸ್ ಬಂದ್ರು ಮತ್ತು ಗ್ರೂಪ್ ಬಂದ್ರು ಇಲ್ಲೆಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡ್ಬೋದು, ಗೇಮ್ ಆಡ್ಬೋದು, ಅಂತಾಕ್ಷರಿ ಆಡ್ಬೋದು. ಅದಾದಮೇಲೆ ಇದು ಡೈನಿಂಗ್ ಹಾಲ್ ನೋಡಿ, 3 ಡೈನಿಂಗ್ ಟೇಬಲ್ ಇದೆ. ಡೈನಿಂಗ್ ಟೇಬಲಲ್ಲಿ ಡೈನಿಂಗ್ ಸೆಟ್ ಎಲ್ಲ ಇಟ್ಟಿದ್ದಾರೆ ನೋಡಿ. ಡೈನಿಂಗ್ ಟೇಬಲಲ್ಲಿ ಇಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ವಾಶ್ ಬೇಷನ್ ಇಟ್ಟಿದ್ದಾರೆ. ವಾಶ್ ಬೇಷನ್ ಪಕ್ಕಕ್ಕೆ ಕಿಚನ್ ಇದೆ. ಕಿಚನ್ಗೆ ಏನೇನು ಬೇಕು ಐಟಮ್ ಎಲ್ಲ ಇಲ್ಲೆಲ್ಲ ಇಟ್ಟಿದ್ದಾರೆ. ಅದಾದಮೇಲೆ ಇವಾಗ ಸೈಡಿಗೆ ಪ್ಯಾಸೇಜ್ ನೋಡಿ, ಇದು ಉದ್ದಕ್ಕೆ ರೈಲ್ವೆದಲ್ಲಿ ಇರುತ್ತಲ್ಲ ಆ ಥರ. ಲೆಫ್ಟ್ ರೈಟ್ ಸೈಡು ಎಲ್ಲ ವಿಂಡೋ ಡೋರ್ ಎಲ್ಲ ಇರುತ್ತೆ. ಈ ಕಡೆ ಲೆಫ್ಟ್ ಸೈಡೆಲ್ಲ ರೂಮ್ಸ್ ಇದೆ. 3 ರೂಮು, ಅಲ್ಲೊಂದು ಎದುರುಗಡೆ ಒಂದು ರೂಮ್, 4 ರೂಮು, 4 ಕಪಲ್ಸ್ ಬರ್ಬೋದು ಇಲ್ಲಿ. ಅದಾದಮೇಲೆ ನಾನು ಇವಾಗ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ, ಬನ್ನಿ ಯಾವ ಥರ ಇದೆ ಅಂತಂದು. ನೋಡಿ, ಇಲ್ಲಿ ಮಾಸ್ಟರ್ ಬೆಡ್ರೂಮು ಎಷ್ಟು ಲಕ್ಸುರಿ ಆಗಿದೆ ನೋಡಿ. ಸೋಫಾ ಇದೆ, ಕಾಟ್ ಇದೆ, 2 ಚೇರ್ ಇದೆ, ಟಿ ವಿ ಇದೆ, ಕಿಟಲ್ ಇಟ್ಟಿದ್ದಾರೆ, ಟೀ ಕಾಫಿ ಎಲ್ಲ, ಮತ್ತು ಎ ಸಿ ಇಟ್ಟಿದ್ದಾರೆ. ಎ ಸಿಗೆ 2 in 1 ಹೀಟ್ರೂ ಆಗುತ್ತೆ, ಎ ಸಿನೂ ಆನ್ ಆಗುತ್ತೆ. ಯಾಕಂದರೆ ಔಟ್ ಬಸ್ಸಲ್ಲಿ ತುಂಬ ಚಳಿ, ಹೀಗಾಗಿ ಹೀಟ್ರ್ ಇಟ್ಟಿರ್ತಾರೆ. ಮತ್ತು ಇದನ್ನೇ ಇಟ್ಟಿರ್ತಾರೆ. ಪಕ್ಕಕ್ಕೆ ಇಲ್ಲಿ ಹೀಟ್ರನ್ನೇ ಇಟ್ಟಿದ್ದಾರೆ, ಅದನ್ನು 2 ಇಟ್ಟಿದ್ದಾರೆ. ಅದಾದಮೇಲೆ ಇದು ನೋಡಿ, ವುಡ್ ವರ್ಕ್ ಅಂತೂ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ವಾರ್ಡ್ರೋಬ್ ಇದು. ಅದಾದಮೇಲೆ ಅದ್ರ ಪಕ್ಕಕ್ಕೆ ಡ್ರೆಸ್ಸಿಂಗ್ ಟೇಬಲ್ ಇದೆ. ಇದಾದಮೇಲೆ ಇದ್ರ ಪಕ್ಕಕ್ಕೆ ವಾಶ್ರೂಮ್ ಇದೆ ನೋಡಿ. ಎಷ್ಟು ಚೆನ್ನಾಗಿ, ಅದಕ್ಕೂ ಕರ್ಟನ್ ಹಾಕಿದ್ದಾರೆ ನೋಡಂತ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇವಾಗ ಓಪನ್ ಮಾಡಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಬಾತ್ರೂಮು ಲಕ್ಸುರಿಯಾಗಿದೆ ನೋಡಿ. ಬಾತ್ ಟಬ್ ಇದೆ, ವಾಶ್ ಬೇಷನ್ ಇದೆ, ಕಮೋಡ್ ಇದೆ. ಈ ಕಡೆ ಶವರ್ ಬಾತ್ದು ರೌಂಡಾಗಿ ಗ್ಲಾಸದು ಮಾಡಿದ್ದಾರೆ. ಎಲ್ಲ ಚೆನ್ನಾಗಿದೆ, ತುಂಬ ಲಕ್ಸುರಿ ಆಗಿತ್ತು, ತುಂಬ ಚೆನ್ನಾಗಿದೆ. ಮತ್ತು ಅದಾದಮೇಲೆ ನೈಟ್ ತೋರಿಸ್ತಾ ಇದ್ದೀನಿ ನಿಮಗೆ. ಬೆಡ್ಡಿಂದ ನೋಡಿ, ಆರ್ಚ್ ಥರ ಎಷ್ಟು ಚೆನ್ನಾಗಿ ವುಡ್ ವರ್ಕ್ ಮಾಡಿದ್ದಾರೆ. ಅದೇ ಹಿಂದೆ ಮತ್ತು ಕಾರ್ಪೆಟ್ ಅಂತ ಇಷ್ಟು ಚೆನ್ನಾಗಿದೆ ಅಂತ, ಅಷ್ಟು ಚೆನ್ನಾಗಿದೆ, ಅಷ್ಟೇ ಕಾಸ್ಟ್ಲಿ ಇರ್ತದೆ. ಅದಾದಮೇಲೆ ಹೊರಗಡೆ ತೋರಿಸ್ತಾ ಇದ್ದೀನಿ ಹಗಲಿಗೆ. ಇದು ನೋಡಿ, ಪಕ್ಕಕ್ಕೆಲ್ಲ ಚಿಕ್ಕ ಚಿಕ್ಕದ ಔಟ್ ಬೌಸು. ಇದು ಲಕ್ಸುರಿ ಔಟ್ ಬೌಸ್. ಇದು ನಾನು ನಿಮ್ಗೆ ಹಗಲಿಗೆ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ನೀರೆಲ್ಲ ಸುತ್ತ ನೀರು, ಮಧ್ಯದಲ್ಲೇ ಔಟ್ ಬೌಸ್ ಇರುತ್ತೆ. ತುಂಬ ಚಳಿ ಇರುತ್ತೆ ಔಟ್ ಬೌಸಲ್ಲಿ ನೋಡಿ. ಎಷ್ಟು ಚೆನ್ನಾಗಿದೆ. ನಮ್ಮ ಔಟ್ ಬೌಸ್ ಎದುರುಗಡೆನೇ ಶಂಕರಾಚಾರ್ಯ ಅವ್ರದ್ದು ಟೆಂಪಲ್ಲು. ಇವಾಗ ಟೆಂಪಲ್ಗೆ ಹೋಗ್ಬೇಕಂತಂದು ರೆಡಿಯಾಗಿದ್ದೀನಿ, ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ಲ ಔಟ್ ಬೌಸು, ತುಂಬ ಚೆನ್ನಾಗಿದೆ. ಅದಾದಮೇಲೆ ಬೆಳಗ್ಗೆ ಟಿಫಿನ್ ಮಾಡ್ತಾಯಿದ್ದೀವಿ ನಾವು. ಟಿಫಿನೆಲ್ಲೂ ಚೆನ್ನಾಗಿತ್ತು. ಮತ್ತು ಹೇಗೆ ಅನ್ನಿಸ್ತು ಔಟ್ ಬೌಸು, ಲಕ್ಸುರಿ ಔಟ್ ಬೌಸು ಚೆನ್ನಾಗಿದೆ ಅಲ್ಲ. ಚೆನ್ನಾಗಿ ಅನಿಸಿದರೆ ಏನು ಮಾಡಬೇಕು, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಯಾರು ಹೊಸಬರು ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.